ಸ್ನೇಹಿತರೆ, ಸ್ವರ್ಣಗೌರಿ ವ್ರತ ಮಾಡುವ ಪದ್ಧತಿ ಇಲ್ಲದವರು ಎಳೆಯಷ್ಟಮಿ ವ್ರತವನ್ನು ಮಾಡುವರು. ಭಾದ್ರಪದ ಮಾಸ ಶುಕ್ಲ ಸಪ್ತಮಿಯಂದು ಜ್ಯೇಷ್ಠ ಗೌರಿಯನ್ನು ಆವಾಹಿಸಿ, ಜ್ಯೇಷ್ಠ ನಕ್ಷತ್ರವಿರುವ ಅಷ್ಟಮಿಯಂದು ಪೂಜೆ ಮಾಡಿ, ಮೂಲ ನಕ್ಷತ್ರವಿರುವ ನವಮಿಯಂದು ವಿಸರ್ಜಿಸಬೇಕು. ಮುತ್ತೈದೆಯರು ಬಯಸುವ ಅಷ್ಟ ಸೌಭಾಗ್ಯಗಳನ್ನು ನೀಡುವ ಸಾಕ್ಷಾತ್ ಶಿವನ ಪತ್ನಿ ಗೌರಿಯು ಭೂಲೋಕಕ್ಕೆ ಬರುವ ದಿನವೇ ಭಾದ್ರಪದ ಮಾಸದ ಅಷ್ಟಮಿ ತಿಥಿ. ಭಾದ್ರಪದ ಮಾಸವೆಂದರೆ ಶಿವನ ಪರಿವಾರವೇ ಭೂಲೋಕಕ್ಕೆ ಬಂದು ಪೂಜೆಗೊಳ್ಳುವ ಮಾಸ. ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಆಚರಿಸಲ್ಪಡುವ ಅಷ್ಟಮಿ ಗೌರಿ ಪೂಜೆ ವಿಶೇಷ ಮತ್ತು ವಿಭಿನ್ನವಾದದ್ದು. 3 ದಿನಗಳ ಕಾಲ ಹಬ್ಬವನ್ನು ಆಚರಿಸಲಾಗುತ್ತದೆ. ಭಾದ್ರಪದ ಮಾಸದ ಅಷ್ಟಮಿ ತಿಥಿಯ ಅನುರಾಧ ನಕ್ಷತ್ರದಂದು ಗೌರಿಯನ್ನು ಆಹ್ವಾನಿಸಲಾಗುತ್ತದೆ. ಅಂದು ತಳಿರು ತೋರಣ ಕಟ್ಟಿ, ರಂಗೋಲಿ ಬಿಡಿಸಿ, ಹೂವು, ಹಣ್ಣು, ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆ ಮತ್ತು ಆರತಿಯೊಂದಿಗೆ ಮಡಿ ನೀರು ಅಂದರೆ ಬಾವಿ ಅಥವಾ ನೀರಿನ ಮೂಲವಿರುವ ಸ್ಥಳಕ್ಕೆ ಹೋಗಿ 5 ಚಿಕ್ಕ ಚಿಕ್ಕ ಕಲ್ಲುಗಳನ್ನಿಟ್ಟು, ಆ ಕಲ್ಲುಗಳಲ್ಲಿ ಗಂಗೆಯ ಉತ್ಪತ್ತಿಗೆ ಒಂದು ಕಾರಣರಾದ ಪಂಚಮುಖ ಬ್ರಹ್ಮದೇವರನ್ನು ಬಿಂದಿಗೆಗಳಲ್ಲಿ ತುಂಬಿಸಿರುವ ನೀರಿನಲ್ಲಿ ಗಂಗೆಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ, 5 ತರಹದ ಹೂವು, ಎಲೆಗಳು ಅಂದರೆ ಅರಿಶಿಣ, ಮಾವು, ಸಂಪಿಗೆ, ವೀಳ್ಯದೆಲೆ ಹಾಗೂ ಗೌರಿ ಹೂವನ್ನು ನೀರು ತುಂಬಿದ ತಾಮ್ರದ ಕಳಶದಲ್ಲಿಟ್ಟು ಗೌರಿಯನ್ನು ಆಹ್ವಾನಿಸಲಾಗುತ್ತದೆ. ಪೂಜೆ ಮಾಡಿ ತಂದ ಕಳಶವನ್ನು ಗಣಪತಿಯ ಪಕ್ಕದಲ್ಲಿಡಲಾಗುತ್ತದೆ. ಅಂದು ಗೌರಿಗೆ 5 ತರಹದ ಸೊಪ್ಪುಗಳಿಂದ ಪಲ್ಯ ಮತ್ತು ಜೋಳದ ಬಕ್ರಿ ಅಂದ್ರೆ ಜೋಳದ ರೊಟ್ಟಿಯನ್ನು ನೈವೇದ್ಯ ಮಾಡಲಾಗುತ್ತದೆ. 2ನೆಯ ದಿನ ಜ್ಯೇಷ್ಠ ನಕ್ಷತ್ರದಂದು ಜ್ಯೇಷ್ಠ ಗೌರಿಯ ಪೂಜೆ ಮಾಡಲಾಗುತ್ತದೆ. ಹೊಸ ಮಡಿಕೆಗೆ ಅಲಂಕಾರ ಮಾಡಿ ಗೌರಿಯ ಮೂರ್ತಿಯನ್ನು ಕೂರಿಸಿ ಹೊಸ ಸೀರೆ, ಕುಪ್ಪಸ, ಆಭರಣಗಳನ್ನು ತೊಡಿಸಲಾಗುತ್ತದೆ. ಗೆಜ್ಜೆ ವಸ್ತ್ರ, ಹೂವು, ಹಾರ, ದಂಡೆಯಿಂದ ಗೌರಿಯನ್ನು ಅತ್ಯಂತ ಸುಂದರವಾಗಿ ಅಲಂಕಾರ ಮಾಡಲಾಗುತ್ತದೆ. ಅಂದು ಗೌರಿಗೆ ಪ್ರಿಯವಾದ ಹೋಳಿಗೆ, ಕರಿಗಡುಬು, ಪಾಯಸ, ಚಕ್ಕುಲಿ, ಕೋಡ್ಬಳೆ, ಜೋಳದ ವಡೆ, ಕೋಸಂಬರಿ ಹೀಗೆ 16 ತರಹದ ಪಕ್ವಾನ್ನಗಳನ್ನು ಮಾಡಿ ನೈವೇದ್ಯ ಮಾಡಲಾಗುತ್ತದೆ. ಗೌರಿಯ ಉಡಿಯಲ್ಲಿ ಹೊಸ ಹತ್ತಿಯನ್ನು ಇಟ್ಟು ಪೂಜೆ ಮಾಡಿ ನೂಲು ತೆಗೆದು ದಾರಗಳನ್ನು ಮಾಡಲಾಗುತ್ತದೆ. ಇನ್ನು 3ನೆಯ ದಿನ ಮೂಲ ನಕ್ಷತ್ರದಂದು ನಿಸರ್ಗ ಪ್ರಿಯಳಾದ ಗೌರಿಗೆ ಮುತ್ತೈದೆಯರೆಲ್ಲ ಸೇರಿ ಗರಿಕೆ, ವೀಳ್ಯದೆಲೆ, ಮಾವು, ಅರಿಶಿಣ, ಸಂಪಿಗೆ ಎಲೆ ಹಾಗೂ ಹೂಗಳಿಂದ ಹೊಸ ನೂಲಿಗೆ ಕಟ್ಟಿ ಜ್ಯೇಷ್ಠ ಗೌರಿಯ ಉಡಿಯಲ್ಲಿ ಇಡಲಾಗುತ್ತದೆ. ಇನ್ನು ಕೆಲವರ ಮನೆಯಲ್ಲಿ ಮಕ್ಕಳು ಮತ್ತು ಪುರುಷರ ಹೆಸರಿಗೆ 5 ಎಳೆಯ ನೂಲಿನ ದಾರ ಮಾಡಲಾಗುತ್ತದೆ. ಮನೆಯ ಮುತ್ತೈದೆಯರು 11 ಎಳೆ, 16 ಎಳೆ, 21 ಎಳೆ ಹೀಗೆ ವಿವಿಧ ಎಳೆಗಳ ಹಾರವನ್ನು ಮಾಡಿ ಅದಕ್ಕೆ ಪೂಜೆಗಿಟ್ಟು ಎಲ್ಲ ಮಂಗಳ ದ್ರವ್ಯಗಳಾದ ಅರಿಶಿಣ ಕೊಂಬು, ಎಲೆ ಕೊನ್ನರಿ, ರೇಷ್ಮೆ ನೂಲು, ಕಂಬಳಿ ನೂಲುಗಳನ್ನು ದಾರಕ್ಕೆ ಕಟ್ಟಲಾಗುತ್ತದೆ. ಇದನ್ನು ಅಷ್ಟಮಿ ದಾರ ಎಂದು ಕರೆಯಲಾಗುತ್ತದೆ. ಈ ನವಮಿಯಂದು ದೋರವನ್ನು ಕಟ್ಟಿಕೊಳ್ಳಬೇಕು. ಗೌರಿ ಹೆಸರಿನಲ್ಲಿ ದಾರವನ್ನು ಧರಿಸಿಕೊಂಡು ಅಖಂಡ ಸೌಭಾಗ್ಯ ನೀಡೆಂದು ಬೇಡಿಕೊಳ್ಳಲಾಗುತ್ತದೆ. ಅಂದು ಸಾಯಂಕಾಲ ಗೌರಿಯನ್ನು ವಿಸರ್ಜನೆ ಮಾಡುವುದರೊಂದಿಗೆ ಜ್ಯೇಷ್ಠ ಗೌರಿಯ ಆಚರಣೆ ಕೊನೆಗೊಳ್ಳುತ್ತದೆ. ಈ ವ್ರತಾಚರಣೆಯ ಹಿನ್ನೆಲೆ ಏನು ಎಂದರೆ, ಭೂಮಿಯ ಮೇಲೆ ಅಸುರರು ದಾಳಿ ಮಾಡಿ ಪುರುಷರನ್ನೆಲ್ಲ ಬಂಧನದಲ್ಲಿರಿಸಿ ಹಿಂಸಿಸುತ್ತಿದ್ದರು. ಆಗ ಮಹಿಳೆಯರೆಲ್ಲ ಸೇರಿ ಗೌರಿಯ ಬಳಿ ಬಂದು ರಾಕ್ಷಸರ ಬಂಧನದಲ್ಲಿರುವ ತಮ್ಮ ಪತಿಯರನ್ನು ರಕ್ಷಿಸಿ ಸೌಭಾಗ್ಯ ಕಾಪಾಡಬೇಕೆಂದು ಬೇಡಿಕೊಂಡರು. ಪಾರ್ವತಿಯು ಭಾದ್ರಪದ ಮಾಸದ ಅಷ್ಟಮಿಯ ದಿನ ರಾಕ್ಷಸರನ್ನು ಸಂಹರಿಸಿ ಬಂಧನದಲ್ಲಿರುವವರನ್ನು ರಕ್ಷಿಸುತ್ತಾಳೆ. ಆಗ ಎಲ್ಲ ಸುಮಂಗಲಿಯರು ತಮ್ಮನ್ನು ರಕ್ಷಿಸಿದ ಕೃತಜ್ಞತೆಗಾಗಿ ಗೌರಿಯನ್ನು ಶ್ರದ್ಧಾ ಭಕ್ತಿಯಿಂದ ಆವಾಹಿಸಿ ಅವಳನ್ನು ಸಿಂಗರಿಸಿ ತಮಗೂ ಅಖಂಡ ಸೌಭಾಗ್ಯ, ಧನ ಧಾನ್ಯ, ಆರೋಗ್ಯ, ಬುದ್ಧಿ, ಶಾಂತಿ, ಸುಖವನ್ನು ಕರುಣಿಸೆಂದು ಪ್ರಾರ್ಥಿಸಲಾಗುತ್ತದೆ. ಗೌರಿಯನ್ನು ಪೂಜಿಸುವವರಿಗೆ ಅಷ್ಟೈಶ್ವರ್ಯ ನೀಡುವಳೆಂಬ ನಂಬಿಕೆ ಇದೆ. ಭಗವಂತನು ಗೌರಿ ದೇವಿಗೆ 2 ರೀತಿಯಾದ ವರಗಳನ್ನು ನೀಡಿದ್ದಾನೆ. ಈ ಲೋಕದಲ್ಲಿಯ ಸಕಲ ಸ್ತ್ರೀಯರಿಗೆ ಸೌಭಾಗ್ಯವನ್ನು ನೀನು ನೀಡುವವಳಾಗು. ನಿನ್ನ ಅನುಗ್ರಹವನ್ನು ಸಂಪಾದಿಸಿದ ಮಹಿಳೆಯರು ತಮ್ಮ ಪತಿಗಳಿಂದ ಒಡಗೂಡಿ ನಿತ್ಯ ಸುಖವನ್ನು ಹೊಂದುವಂತಾಗಲಿ ಮತ್ತು ವಿರುದ್ಧವಾದ ಕೆಟ್ಟ ಬಯಕೆಗಳಿಲ್ಲದೆ ಅವರ ಜೀವನ ಸುಖವಾಗಿರಲಿ. ಹೀಗೆ 2 ರೀತಿಯಾದ ವರಗಳನ್ನು ಭಗವಂತ ಗೌರಿ ದೇವಿಗೆ ಅನುಗ್ರಹಿಸಿದ್ದಾನೆ. ಆದ್ದರಿಂದ ಗೌರಿಯ ಪೂಜೆಯನ್ನು ನಿತ್ಯವೂ ಸ್ತ್ರೀಯರು ಮಾಡುತ್ತಿರಬೇಕು. ಪಾರ್ವತಿಯ ಸೌಭಾಗ್ಯಕ್ಕೆ ಕಾರಣಳಾಗಿರುವ ಜಗನ್ಮಾತೆಯಾದ ರಮಾದೇವಿಯನ್ನು ಕೂಡ
ಪೂಜಿಸಬೇಕು. ಅಂತಹವರು ಸಚ್ಚಾರಿತ್ರಯುಕ್ತವಾದ ಕುಲದಲ್ಲಿ ಜನಿಸುತ್ತಾರೆ. ಸ್ವಯಂ ತಾವು ಒಳ್ಳೆಯ ನಡತೆ ಉಳ್ಳವರಾಗುತ್ತಾರೆ. ಪ್ರೀತಿಯಿಂದ ನೋಡಿಕೊಳ್ಳುವ ಪತಿಯರು ಅಂತಹ ಸ್ತ್ರೀಯರಿಗೆ ದೊರಕುತ್ತಾರೆ. ಈ ರೀತಿ ಸಕಲ ಸೌಭಾಗ್ಯಗಳನ್ನು ಕರುಣಿಸುವವಳಾಗುತ್ತಾಳೆ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.